ನಿಜವಾಗ್ಲೂ ನಾನು ಭಾಳಷ್ಟು ಓಪನ್ ಆಗಿ ಮಾತಾಡ್ತೀನಿ. ಏನಂತಂದರೆ ನಾವು ಇಂಥ ಟೆಲಿಗ್ರಾಮ್ ಪ್ಲಾಟ್ಫಾರ್ಮ್ ಇಟ್ಕೊಂಡು ಇದರಲ್ಲಿರೋ ಫ್ಯೂಚರ್ಸು ಹಂಗಿಂಗಿಲ್ಲ. ಓಕೆ, ನಾವು ಒಂದು ಲೆವೆಲ್ಗೆ ಅದ ಫ್ಯೂಚರ್ಸು. ಇಂಥ ಪ್ಲಾಟ್ಫಾರ್ಮ್ ಇಟ್ಕೊಂಡು ನಾವು ಯಾವ ತಗಡು ವಾಟ್ಸಪ್ಗೆ ಅಷ್ಟೊಂದು ಒದ್ದಾಡ್ತಿದ್ದೀವಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಟೆಲಿಗ್ರಾಮ್ನಲ್ಲಿ ಎಂತೆಂಥ ಫೀಚರ್ಸ್ ಇದಾವೆ ಅಂದರೆ ಒಂದೊಂದು ಮೈಂಡ್ ಬ್ಲೋಯಿಂಗ್ ಇರ್ತವೆ. ಯಾಕಂತಂದರೆ ಇಂಥ ಫೀಚರ್ಸ್ ಯಾರು ಕೊಡಲ್ಲ. ಓಕೆನಾ, ನಮಗೆ ಪ್ರೀಮಿಯಮ್ನಲ್ಲೂ ಕೆಲವೊಂದು ಫೀಚರ್ಸ್ ಇರ್ತವೆ. ಬಟ್ ಅಂತ ಪ್ರೀಮಿಯಮ್ಕಿಂತ ನಾರ್ಮಲ್ ಯೂಸರ್ಸಿಗೆ ಮಾತ್ರ ಇನ್ನೂ ಒಳ್ಳೆ ಫೀಚರ್ಸೇ ಇರ್ತವೆ. ನನಗೆ ಭಾಳಷ್ಟು ಇಷ್ಟಪಡೋದೇನಂತ ಈ ಟೆಲಿಗ್ರಾಮ್ನ ಭಾಳಷ್ಟು ಇಷ್ಟಪಡ್ತೀನಿ. ಎದಕ್ಕಾಗಿ ಭಾಳಷ್ಟು ಜನ ಇಷ್ಟಪಡ್ತಿಲ್ಲ ಅಂತ ನನಗೆ ಅರ್ಥ ಆಗ್ತಿಲ್ಲ. ಟೆಲಿಗ್ರಾಮ್ ಇದು ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಪ್ಲಾಟ್ಫಾರ್ಮು. ಇದರಲ್ಲಿರೋ ಕೆಲವೊಂದು ಇಂಪಾರ್ಟೆಂಟು ದ ಬೆಸ್ಟ್ ಫೀಚರ್ಸ್ ಯಾವಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಓಕೆನಾ, ನನ್ನ ಮೇಲೆ ಟ್ರಸ್ಟ್ ಮಾಡಿ. ಒನ್ ಆಫ್ ದ ಬೆಸ್ಟ್ ಫೀಚರ್ಸ್ ಇದಾವೆ ಟೆಲಿಗ್ರಾಮ್ನಲ್ಲಿ. ಒಂದ್ಸಲ ಕಣ್ಣಾಕಿ. ಓಕೆನಾ, ಈ ವಿಡಿಯೋ ಮಾತ್ರ ಎಂಡವರೆಗೆ ನೋಡಿ ಎಂತೆಂಥ ಫೀಚರ್ಸ್ ಇದಾವೆ ಅಂತ ನಿಮಗೆ ಗೊತ್ತಾಗುತ್ತೆ. ನೀವು ವಿಡಿಯೋ ಓಪನ್ ಮಾಡಿದ್ರೆ ಅಂದರೆ ಆಲ್ರೆಡಿ ಟೆಲಿಗ್ರಾಮ್ ಯೂಸರ್ ಆಗಿರ್ತೀರಿ. ಸೊ ಅದರಲ್ಲಿ ಬಂದ್ಬಿಟ್ಟು ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಫೀಚರ್ಸ್ ಬಗ್ಗೆ ಇವತ್ತು ಹೇಳ್ಕೊಡ್ತಿದ್ದೀನಿ. ಈ ವಿಡಿಯೋ ಮಾತ್ರ ಎಂಡ್ವರೆಗೆ ನೋಡೋಕೆನಾ. ನೀವು ನಮ್ಮ ಚಾನಲ್ಗೆ ಹೊಸ್ತಾ ಬಂದಿದ್ರೆ ಮಾತ್ರ ಕೆಳಗೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ಫೀಲ್ ಆಗಿ ನಾನು ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ಅಂತ ಟ್ರೈ ಮಾಡ್ತಾನೆ ಇರ್ತೀನಿ ನಿಮಗಾಗಿ. ಸೊ ಏನಕ್ಕೆ ಲೇಟು, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮಗೆ ಫಸ್ಟ್ ಫೀಚರ್ ಬಂದ್ಬಿಟ್ಟು ಇದರಲ್ಲಿ ಏನಂತಂದರೆ ವಿಡಿಯೋ ಸ್ಕ್ರೀನ್ ಅಂತ. ಓಕೆನಾ, ನೀವು ಯಾವುದೊಂದು ಕಾಂಟ್ಯಾಕ್ಟ್ ಕ್ಲಿಕ್ ಮಾಡಿದ್ಮೇಲೆ ಮೇಲೆ ವಿಡಿಯೋ ಕಾಲ್ನಲ್ಲಿ ಅಂತಂದರೆ ಫ್ರಂಟ್ ಕ್ಯಾಮ್ರಾ ಅಂತ ಆಪ್ಷನ್ ಬರುತ್ತೆ. ಅದ್ರ ಪಕ್ಕದಲ್ಲಿ ಒಂದು ಸ್ಕ್ರೀನ್ ಶೇರ್ ಅಂತ ಇರುತ್ತೆ, ಫೋನ್ ಸ್ಕ್ರೀನ್ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಅಂತಂದ್ರೆ ನಮ್ಮ ಮೊಬೈಲಲ್ಲಿ ಸ್ಕ್ರೀನಲ್ಲಿ ನಡೆಯೋ ಎಲ್ಲ ಆ್ಯಕ್ಟಿವಿಟೀಸ್ ಅಂತಂದರೆ ಅಪೋಸಿಟ್ ನೀವು ಯಾರ ಹತ್ರ ವೀಡಿಯೋ ಕಾಲ್ ಮಾತಾಡ್ತೀರಿ ಅವರ ಸ್ಕ್ರೀನಲ್ಲಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಯಾಕಂತಂದರೆ ಇದು ಎಂಥ ಟೈಮ್ನಲ್ಲಿ ಯೂಸ್ ಆಗುತ್ತೆ ಅಂದರೆ ನಿಮ್ಮ ಹತ್ರ ಏನಾದರೂ ಒಂದು ಲಾಗಿನ್, ಒಂದು ವೆಬ್ಸೈಟ್ ಅಥವಾ ಒಂದು ಅಪ್ಲಿಕೇಶನಲ್ಲಿ ಯಾವ ಥರ ಲಾಗಿನ್ ಆಗೋದನ್ನು ಗೊತ್ತಿರಲ್ಲೋ. ಸೊ ಈಸಿಯಾಗಿ ಏನಂತಂದರೆ ಅಪೋಸಿಟ್ ಕ್ಯಾಂಡಿಡೇಟ್ ಮುಖಾಂತರ ನಾವು ಇದನ್ನ ಗೈಡ್ ಮಾಡ್ಕೋಬೋದು. ಓಕೆನಾ, ನೀವು ಭಾಳ ಜನ ನೋಡಿರ್ತಾರ ಎನಿ ಡಿಸ್ಕು ಆ ಥರ ರಿಮೋಟ್ ಅಸಿಸ್ಟೆನ್ಸ್ ಈ ಥರ ನಿಮ್ಮ ಪಿ ಸಿ ಯೂಸರ್ಸ್ ಆದರೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಟೀಮ್ ವಿವರ ಯಾವ ಥರ ವರ್ಕ್ ಮಾಡ್ಬೋದು, ಸೇಮ್ ಆ್ಯಸ್ ಇಟ್ ಈಸ್ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು. ಇದು ಒನ್ ಆಫ್ ದ ಬೆಸ್ಟು. ಇಂಥ ಟೆಲಿಗ್ರಾಮ್ ಅಪ್ಲಿಕೇಶನ್ ಇಟ್ಕೊಂಡು ನಾವು ಆ ಟೀಮ್ ವಿವರ್ ಅಂತ ಅಪ್ಲಿಕೇಶನ್ಗೆ ಹೋಗೋದು ವೇಸ್ಟ್ ಅಂತ ನನಗೆ ಅನಿಸ್ತಿದೆ. ಸೊ ಇದರಲ್ಲಿ ನಮಗೆ ಈ ಫೀಚರ್ ಬಂದ್ಬಿಟ್ಟು ದ ಮೋಸ್ಟ್ ಇಂಟ್ರೆಸ್ಟ್ ಫೀಚರ್ ಅಂತ ನನಗೆ ಅನಿಸ್ತು. ಹಾಗೆ ನಾವು ನೆಕ್ಸ್ಟ್ ಫೀಚರ್ ಬಗ್ಗೆ ಮಾತಾಡೋದು ಹೈಡ್ ವಿತ್ ಸ್ಪಾಯ್ಲರ್ ಅಂತ. ಹಾಗೆ ಇನ್ನೊಂದು ಬಂದ್ಬಿಟ್ಟು ಶೆಡ್ಯೂಲ್ ಆಪ್ಷನ್ ಅಂತ. ಹೈಡ್ ವಿತ್ ಸ್ಪಾಯ್ಲರ್ ಅಂತಂದರೆ ಏನು ಮಾಡ್ತೀನಿ, ನಿಮ್ಮ ಯಾರಿಗಾರು ಫೋಟೋಸ್ ಕಳಿಸ್ತಿರುವಾಗ ಅದನ್ನ ಫೋಟೋಸ್ ಕ್ಲಿಕ್ ಮಾಡಿ ಮೇಲೆ 3 ಡಾಟ್ಸ್ ಇರ್ತಾ 3 ಡಾಟ್ಸ್ ಕ್ಲಿಕ್ ಮಾಡಿಬಿಟ್ರೆ ಅದರಲ್ಲಿ ಏನಂತಂದ್ರೆ ಹೈಡ್ ವಿತ್ ಸ್ಪಾಯ್ಲರ್ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿಬಿಟ್ರೆ ಏನಂತಂದರೆ ನೀವು ಆ ಫೋಟೋ ಅದನ್ನ ಆಪ್ಷನ್ ಕ್ಲಿಕ್ ಮಾಡಿ ಕಳಿಸ್ಬಿಟ್ರೆ ಏನಂತಂದ್ರು ಒಂಥರ ಬ್ಲರ್ ಆಗಿ ಹೋಗುತ್ತೆ ಫೋಟೋ. ಓಕೆನಾ, HD ಕ್ಲಾರಿಟಿಯಲ್ಲಿ ಹೋಗುತ್ತೆ, ಬಟ್ ಬ್ಲರ್ ಆಗಿ ಹೋಗುತ್ತೆ. ನೀವು ಫೋಟೋಸ್ ಕಳಿಸ್ತಿರುವಾಗ ಅಕ್ಕಪಕ್ಕದವ್ರಿಗೆ ಏನಂತ ನೀನು ಫೋಟೋ ಕಳಿಸಿರೋದು ಕಾಣಬಾರ್ದು, ಏನು ಕಳಿಸಿದ್ರೆ ಅಂತ ಕಾಣಬಾರ್ದು ಅಂತ ಟೈಮ್ನಲ್ಲಿ ಮಾತ್ರ ಭಾಳಷ್ಟು ಯೂಸ್ ಆಗುತ್ತೆ. ನೀವು ಯಾವಾಗ ಆ ಫೋಟೋಸ್ನ ಕ್ಲಿಕ್ ಮಾಡ್ತೀವಿ ಅವಾಗ ಮಾತ್ರ ಒಂಥರ HD ಕ್ಲಾರಿಟಿಯಲ್ಲಿ ದ ಕ್ಲಿಯರಿಟಿ ಫೋಟೋ ಬರುತ್ತೆ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟು. ಸೇಮ್ ಆ್ಯಸ್ ಇಟ್ ಈಸ್ ಅಪೋಸಿಟ್ ಕ್ಯಾಂಡಿಡೇಟ್ಸ್ ಏನಂತಂದರೆ ಅವರು ಫೋಟೋಸ್ ಕ್ಲಿಕ್ ಮಾಡಿದ್ರೆ ಮಾತ್ರ ಕ್ಲಾರಿಟಿಯಾಗಿ ಕಾಣಿಸುತ್ತೆ, ಇಲ್ಲಾಂದ್ರೆ ಕಾಣಲ್ಲ. ಸೊ ಇದು ಬಂದ್ಬಿಟ್ಟು ಇನ್ನೊಂದು ಬೆನಿಫಿಟ್ಟು. ಹಾಗೆ ನೆಕ್ಸ್ಟ್ ಫೀಚರ್ ಬಗ್ಗೆ ಮಾತಾಡೋದಾದ್ರೆ ನೀವು ಯಾರಿಗಾದ್ರು ಮೆಸೇಜ್ ಮಾಡ್ತಿರುವಾಗ ಅದು ಸೆಂಡ್ ಐಕನ್ ಲಾಂಗ್ ಪ್ರೆಸ್ ಮಾಡಿದ್ರೆ ಅದರಲ್ಲಿ ಅಂತ 2 ಆಪ್ಷನ್ ಬರ್ತವೆ. ಒಂದು ಶೆಡ್ಯೂಲ್ ಅಂತ, ಇನ್ನೊಂದು ಏನಂತಂದ್ರೆ ಸೆಂಡ್ ವಿತೌಟ್ ಸೌಂಡ್ ಅಂತ. ಸೆಂಡ್ ವಿತೌಟ್ ಸೌಂಡ್ ಅಂತಂದ್ರೆ ಅದನ್ನ ಕ್ಲಿಕ್ ಮಾಡಿಬಿಟ್ರೆ ನೀವು ಯಾರಿಗೇನಾದ್ರೂ ಮೆಸೇಜ್ ಕಳಿಸ್ತಿರುವಾಗ ಅವ್ರಿಗೆ ಆ ಆಪ್ಷನ್ನ ಕ್ಲಿಕ್ ಮಾಡಿ ಕಳಿಸಿದ್ರೆ ಅವರಿಗೆ ನೋಟಿಫಿಕೇಶನ್ಸ್ ಹೋಗಲ್ಲ ಮೆಸೇಜ್ ಹೋಗಿದೆ ಅಂತ. ಓಕೆನಾ, ಬಟ್ ನಿಮ್ಮ ಕಾಂಟ್ಯಾಕ್ಟ್ನಲ್ಲಿ ಮೆಸೇಜ್ ಬಂದಿದೆ ಅಂತ ಅವಲೇ ನೋಡ್ಸುತ್ತೆ, ಬಟ್ ನೋಟಿಫಿಕೇಶನ್ ನೋಡ್ಸಲ್ಲ. ಅದು ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್. ಓಕೆನಾ, ಅವರಿಗೆ ನೋಟಿಫಿಕೇಶನ್ ಹೋಗಿರೋ ಸೌಂಡ್ ಸಹ ಬರಲ್ಲ. ಅದು ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಫೀಚರ್ ಅಂತ ನನಗೆ ಅನಿಸ್ತು. ಹಾಗೆ ಇನ್ನೊಂದು ಫೀಚರ್ ಅಂತಂದರೆ ನೀವು ಏನೊಂದು ಮೆಸೇಜ್ ಕಳಿಸಿರುವಾಗ ಕರೆಕ್ಟ್ ಏನಂತಂದರೆ ನೀವು ಯಾರಿಗಾನ ಬರ್ಡೇ ವಿಶಸ್ ಮಾಡ್ಬೇಕಂತಂದ್ರು ನೀವು ಅದು ಸೆಂಡ್ ಐಕನ್ ಲಾಂಗ್ ಪ್ರೆಸ್ ಮಾಡಿಬಿಟ್ರೆ ಶೆಡ್ಯೂಲ್ ಮಾಡಿಸೋಣ ಅಂತ ಟೈಮ್ ಸೆಟ್ ಮಾಡಿ ಕಳಿಸ್ಬೋದು. ಆಲ್ರೆಡಿ ನಾನು ಟ್ರೈ ಮಾಡಿದ್ದೀನಿ, ಅವಲೇ ಸೆಂಡ್ ಸಹ ಆಗಿದೆ ಟೈಮ್ಗೆ. ಸೊ ಇದು ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಫೀಚರ್ ಅಂತ ಸಹ ನನಗೆ ಅನಿಸ್ತು. ಹಾಗೆ ಇದರಲ್ಲಿ ನೆಕ್ಸ್ಟ್ ಫೀಚರ್ ಬಗ್ಗೆ ಮಾತಾಡ್ತಾದ್ರೆ ನೀವು ಯಾವುದನ್ನ ನೀವೇನು ಅನ್ಕೊಂತಿರ್ತಾರೆ, ನಮ್ಮ ಪ್ರೊಫೈಲ್ ಫೋಟೋ ಯಾರು ನೋಡಬಾರ್ದು, ನಾನು ಅನ್ಕೊಂಡವ್ರೆ ನೋಡಬೇಕು, ನನ್ನ ಕಾಂಟ್ಯಾಕ್ಟ್ಸ್ ಅವರೇ ನೋಡ್ಬೇಕಂತ ಭಾಳ ಚೆನ್ನಾಗಿ ಚಿಂತೆ ಮಾಡ್ತಿರ್ತೀರಿ. ಸೊ ಆ್ಯಸ್ ಇಟ್ ಈಸ್ ಅಂದ್ರೆ ಟೆಲಿಗ್ರಾಮ್ ಅಪ್ಲಿಕೇಶನ್ ಸಹ ನಾವೇಂತಂದ್ರೆ ಪ್ರೊಫೈಲ್ಸ್ನ, ನಮ್ಮ ಫೋಟೋ ಪ್ರೊಫೈಲ್ಸ್ನ ಯಾರು ನೋಡಬೇಕಂತ ಅದನ್ನು ಸಹ ನಾವು ಈಸಿಯಾಗಿ ಸೆಟ್ ಮಾಡ್ಕೋಬೋದು. ಓಕೆನಾ, ಸೊ ಇದು ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಇದರಲ್ಲಿ 3 ಆಪ್ಷನ್ ಇರ್ತವೆ, ಎವ್ರಿ ಒನ್ನು, ಮೈ ಕಾಂಟ್ಯಾಕ್ಟ್ಸು, ನೋಬಡಿ ಅಂತ. ಈ 3 ಆಪ್ಷನ್ ನೀವು ಯಾವುದನ್ನ ಸೆಟ್ ಮಾಡ್ಕೋಬೋದು. ಹಾಗೆ ಬಂದ್ಬಿಟ್ಟು ನೀವು ಈ ಯೂಸರೇ ನೋಡ್ಬೇಕಂತ ಸೆಟ್ ಮಾಡ್ಕೋಬೋದು. ಓಕೆನಾ, ನೆಕ್ಸ್ಟ್ ಇನ್ನೊಂದು ಫೀಚರ್ ಬಂದ್ಬಿಟ್ಟು ಸೇಮ್ ಆ್ಯಸ್ ಇಟ್ ಇಸ್ ಮೊಬೈಲ್ ನಂಬರ್ ಸಹ ಏನಂತಂದರೆ ಅವರು ನಮ್ಮ ಕಾಂಟ್ಯಾಕ್ಟ್ ಹೋದಾಗ ಅವ್ರ ಮೊಬೈಲ್ ನಂಬರ್ ಸಹ ಕಾಣಿಸಲ್ಲ. ನಾವು ಸೆಟ್ ಮಾಡ್ಕೋಬೋದು. ನೋಬಡಿ ಅಂತ ಇಕ್ಕಿದ್ರೆ ಯಾರಿಗೆ ಕಾಣಿಸಲ್ಲ, ಎಕ್ಸ್ಪೆಕ್ಟೆಡ್ ಕಾಂಟ್ಯಾಕ್ಟ್ಸ್ ಅಂತಂದು ಇಕ್ಕಿದ್ರು. ಸೊ ಅದು ನಾವೆಂತ ಸೆಟ್ ಮಾಡ್ಕೊಂಡು ಇಟ್ಕೋಬೋದು. ಇದು ಸಹ ನಮಗೆ ಅಂತ ಮೊಬೈಲ್ ನಂಬರ್ ಸಹ ಭಾಳಷ್ಟು ಯೂಸ್ಫುಲ್ ಫೀಚರ್ಸ್ ಐತಂತ ನನಗೆ ಅನ್ನಿಸ್ತು. ಹಾಗೆ ನೀವೇನಂತಂದ್ರೆ ಎಲ್ಲ ಪಬ್ಲಿಕ್ ಏನಂತ ಒಂದು ಒಳ್ಳೆ ಪಬ್ಲಿಕ್ ಆಗಿ ಒಂದು ಸಪ್ರೇಟ್ ಫೋಟೋ ಸೆಟ್ ಮಾಡ್ಕೋಬೇಕಂದ್ರೆ ಪ್ರೊಫೈಲ್ ಫೋಟೋನ ಅದು ರೀತಿಯಲ್ಲಿ ನಾವು ಸೆಟ್ ಮಾಡ್ಕೋಬೋದು. ಈ ಪ್ರೊಫೈಲ್ ಫೋಟೋ ಸೆಟ್ ಮಾಡೋದ್ರಲ್ಲಿ ಇನ್ನೊಂದು ಆಪ್ಷನ್ ಏನಂತಂದರೆ ನೀವು ಫೋಟೋಸ್ ಮಾತ್ರ ಸೆಟ್ ಮಾಡೋ ಆಗಿಲ್ಲ, ಭಾಳಷ್ಟು ನೀವಂತಂದ್ರೆ ಮಲ್ಟಿಪಲ್ ಫೋಟೋಸ್ ನೀವಂದರೆ ಸೆಟ್ ಮಾಡ್ಬೋದು. ಇವಾಗ ಸ್ಟೇಟಸ್ ಯಾವ ಥರ ಹಾಕ್ತೀವಿ ಸೇಮ್ ಆ್ಯಸ್ ಇಟ್ ಈಸ್ ಹಾಕ್ಬೋದು. ಹಾಗೆ ನಾವು ವೀಡಿಯೋಸ್ ಸಹ ಅಪ್ಲೋಡ್ ಮಾಡ್ಬೋದು ಇದರಲ್ಲಿ ಸ್ಕ್ರೀನಲ್ಲಿ. ಸೊ ಇದು ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಫೀಚರ್ ಅಂತ ಸಹ ನನಗೆ ಅನಿಸ್ತು. ಹಾಗೆ ಇದರಲ್ಲಿ ಇನ್ನೊಂದು ಫೀಚರ್ ಬಗ್ಗೆ ಮಾತಾಡ್ತದೆ. ಇದರಲ್ಲಿ ಬಂದ್ಬಿಟ್ಟು ಏನಂತಂದ್ರೆ ಆಟೋ ಡಿಲೇಟ್ ಆಪ್ಷನ್ ಇರುತ್ತೆ. ನೀವೇನೋ ಟೈಮ್ ಸೆಟ್ ಮಾಡ್ಕೋಬೋದು, 1 ದಿವಸ 2 ದಿವಸ ಅಥವಾ 1 ವೀಕ.
ಆ ರೀತಿ ನಮಗೆ 6 ಮಂತ್ ಅಥವಾ ನಾವೇನು ಕೆಲವೊಂದು ನಾವು ಡೇಟ್ ನಾವೇನು ಸೆಟ್ ಮಾಡ್ಕೊಂಡ್ರಿ ಅಂತಂದರೆ ಕರೆಕ್ಟ್ ಆ ಡೇಟಿಗೆ ಏನಂತಂದರೆ ನಾವು ಮಾಡಿರೋ ಚಾರ್ಟ್ಸ್ ಅಲ್ಲಿ ಅಂತಂದರೆ ಆಟೋಮೆಟಿಕ್ ಆಗಿ ಡಿಲೇಟ್ ಆಗಿಬಿಡ್ತವೆ. ಸೊ ಇದು ಬಂದ್ಬಿಟ್ಟು ಸಹ ನಮಗೆ ಒನ್ ಆಫ್ ದ ಬೆಸ್ಟ್ ಫೀಚರ್ ಅಂತ ಸಹ ನನಗೆ ಭಾಳಷ್ಟು ಅನ್ನಿಸ್ತು. ಓಕೆನಾ, ಈ ಥರ ಮೈಂಡ್ ಬ್ಲೋಯಿಂಗ್ ಟ್ರಿಕ್ಸ್ ಮಾತ್ರ ಟೆಲಿಗ್ರಾಮಿಗೆ ಮಾತ್ರ ಬಿಟ್ಟು ಬೇರೆ ಯಾರಿಗೆ ಬರಲ್ಲ. ನಿಜವಾಗ್ಲೂ ಒನ್ ಆಫ್ ದ ಬೆಸ್ಟ್ ಫೀಚರ್ಸು. ಹಾಗೆ ಇದರಲ್ಲಿ ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ನಮ್ಗೆ ಏನಂತಂದರೆ ಸೆಲ್ಫ್ ಡಿಸ್ಟ್ರಾಕ್ಟ್ ಟೈಮರ್ ಅಂತ. ನಿಮ್ಗೆ ಯಾರ್ಯಾರು ಫೋಟೋಸ್ ಕಳಿಸ್ತಿರುವಾಗ ಆ ಫೋಟೋ ಕಳಿಸ್ತಿರುವಾಗ ನಮಗೆ ಅಂತ ಅಲ್ಲೊಂದು ಆಪ್ಷನ್ ಇರುತ್ತೆ ಸೆಲ್ಫ್ ಡಿಸ್ಟ್ರಾಕ್ಟ್ ಟೈಮರ್ ಅಂತ. ಅದನ್ನು ಕ್ಲಿಕ್ ಮಾಡಿಬಿಟ್ರೆ ಏನಂತಂದರೆ ಅದ್ರಲ್ಲಿ ಸೆಟ್ ಮಾಡ್ಕೊಬೋದು ಇಷ್ಟು ಸೆಕೆಂಡ್ಸ್, 7 ಸೆಕೆಂಡ್ಸು, 10 ಸೆಕೆಂಡ್ಸು, ಆ ಥರ ಸೆಕೆಂಡ್ಸ್ ಎಲ್ಲ ಟೈಮಿಂಗ್ ಎಲ್ಲ ಸೆಟ್ ಮಾಡ್ಕೊಂಡು ನಾವು ಕಳಿಸ್ಬಿಟ್ಟಿವಿ ಅನ್ಕೋ, ಅವ್ರಿಗೆ ಏನಾದರೂ ಫೋಟೋಸ್ ಕಳಿಸ್ಬಿಟ್ರೆ ಅವ್ರು ನೋಡ್ತಾರೆ. ಓಕೆನಾ, ಅಂದರೆ ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಒನ್ ಟೈಮ್ ವಿಡಿಯೋ ಅಂತ ವಾಟ್ಸಪ್ನಲ್ಲಿ ಐತೆ ಸೇಮ್ ಆ್ಯಸ್ ಇಟ್ ಈಸ್ ಏನಂತಂದರೆ ಇದರಲ್ಲಿ ಇತ್ತು ಫೀಚರ್ ಟೆಲಿಗ್ರಾಮಿಂದ ಅವ್ರು ವಾಟ್ಸಪ್ ಅವ್ರು ತಗೊಂಡವ್ರು ಅಷ್ಟೇ ಬಿಟ್ಟು ಇನ್ನೇನಿಲ್ಲ. ಇನ್ನು ನೀವೇನು ಸೆಟ್ ಮಾಡ್ಕೊಬೋದು 7 ನಿಮಿಷ ಅಂದರೆ 7 ಸೆಕೆಂಡ್ ಆ ರೀತಿ ನೀವು ಸೆಟ್ ಮಾಡ್ಕೊಂಡು ಪಿಕ್ಚರ್ ಅವ್ರು ಯಾವಾಗ ಓಪನ್ ಮಾಡ್ತಾರೋ ಓಪನ್ ಮಾಡಿದ ತಕ್ಷಣ ಅದು 7 ಸೆಕೆಂಡ್ ಮಾತ್ರ ಏನಂತಂದರೆ ನೋಡೋಕ್ಕಿರುತ್ತೆ. ಆಮೇಲೆ ನೀವೇನು ಅದನ್ನು ಲಾಂಗ್ ಪ್ರೆಸ್ ಮಾಡಿದ್ರು ಫೋಟೋನ ಏನಂತಂದ್ರೆ ನೋಡೋಕ್ಕಿರಲ್ಲ. ಸೊ ಈ ರೀತಿ ಏನಂತಂದ್ರೆ ಭಾಳಷ್ಟು ಯೂಸ್ಫುಲ್ ಫೀಚರ್ಸ್ ಇದಾವೆ ಅಂತ ಹೇಳ್ಬೋದು. ಅದು ಆಟೋಮೆಟಿಕ್ ಆಗಿ ಡಿಲೀಟ್ ಆಗಿಬಿಡುತ್ತೆ, ಟೈಮ್ ಆಗಿದ ತಕ್ಷಣ ಅಂತ ಆಟೋಮೆಟಿಕ್ ಆಗಿ ಡಿಲೀಟ್ ಆಗಿಬಿಡುತ್ತೆ. ಹಾಗೆ ಇದರಲ್ಲಿ ಇನ್ನೊಂದು ಬೆಸ್ಟ್ ಫೀಚರ್ ಅಂತ ನನಗೆ ಯಾವ್ದು ಅನಿಸ್ತು ಅಂತಂದರೆ ನಾವು ಕೆಲವೊಂದು ಮೆಸೇಜ್ನ ನಾವು ಸೇವ್ ಮಾಡ್ಕೋಬೇಕಾಗಿರುತ್ತೆ. ಅಂಥ ಟೈಮ್ನಲ್ಲಿ ನಾವೇನಂತಂದರೆ ಯಾರಿಗೊಂದು ಕಾಂಟ್ಯಾಕ್ಟ್ಸ್ ಕಳಿಸ್ತೀವಿ, ಅವ್ರು ನಮ್ಮ ಪರ್ಸನಲ್ ಮೆಸೇಜ್ ನೋಡ್ತಿರ್ತಾರೆ, ನಮ್ಮ ಭಯ ಇಲ್ದೇ ನಾವೆಂತ ಕೆಲವೊಂದು ನಾವು ಫೋಟೋಸ್ನ ವೀಡಿಯೋಸ್ನ ನಾವು ಸೇವ್ ಮಾಡ್ಕೋಬೋದು ನಮ್ಮ ಪರ್ಸ್ನಲ್ ಆಗಿ. ಇವೆಲ್ಲ ಯಾವ ಚಾಟ್ ಬೇಕಾದ್ರೂ ನಾವಂತಂದರೆ ಸೆಲೆಕ್ಟ್ ಮಾಡ್ಕೊಂಡು ನಮಗೆ ಫಾರ್ವರ್ಡ್ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಬಿಟ್ರೆ ಅಲ್ಲಿ ಸೇವ್ ಮೆಸೇಜಸ್ ಅಂತ ಇರುತ್ತೆ, ಅದು ಕ್ಲಿಕ್ ಮಾಡಿ ಸೇವ್ ಮಾಡಿ ಇಟ್ಕೊಂಡ್ಬಿಟ್ರೆ ಒನ್ ಆಫ್ ದ ಬೆಸ್ಟ್. ನಾವು ಯಾವಾಗ ಬೇಕಾದ್ರೂ ನೋಡ್ಕೋಬೋದು. ಇದು ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಫೀಚರ್ ಅಂತ ಸಹ ಅನ್ನಿಸ್ತು. ಇದು ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಸೆಲ್ಫ್ ಮೆಸೇಜ್ ಅಂತ ನಮ್ಗೆ ಗೊತ್ತೈತೆ ಇವಾಗ ವಾಟ್ಸಪ್ನಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಫೀಚರ್ ಬಂದ್ಬಿಟ್ಟು ಈ ಟೆಲಿಗ್ರಾಮ್ನಲ್ಲಿ ಐತೆ ಅಂತ ಹೇಳ್ಬೋದು. ಫಸ್ಟ್ ನಮಗೆ ಟೆಲಿಗ್ರಾಮ್ನಲ್ಲಿ ಇರುತ್ತೆ, ಆಮೇಲೆಲ್ಲ ವಾಟ್ಸಪ್ಗೆ ಎಗರ್ಕೊಂಡು ಹೋಗ್ಬಿಟ್ಟು ಇನ್ನೇನಿಲ್ಲ. ಹಾಗೆ ಈ ಲಿಸ್ಟಲ್ಲಿ ನೆಕ್ಸ್ಟ್ ಫೀಚರ್ ಬಂದ್ಬಿಟ್ಟು ನಮ್ಗೆ ಏನಂತಂದರೆ ಕಾಂಟ್ಯಾಕ್ಟ್ ಪಿನ್ನಿಂಗ್. ಓಕೆನಾ, ನೀವು ಯಾರ್ದೊಂದು ಕಾಂಟ್ಯಾಕ್ಟು ಭಾಳಷ್ಟು ಮೆಸೇಜಸ್ ಬರ್ತವೆ, ಭಾಳಷ್ಟು ಗ್ರೂಪ್ಸ್ ಇರ್ತವೆ ನಿಮ್ಮ ಹತ್ರ. ಏನಂತಂದರೆ ಲೇಟೆಸ್ಟ್ ಆಗಿ ಮೆಸೇಜ್ ಬಂದಿರೋವೆಲ್ಲ ನಮ್ಗೆ ಏನಂತಂದರೆ ಅವು ಮೇಲೆ ಬರ್ತಿರ್ತಾವೆ, ಬಟ್ ನಮ್ಗೆ ಅಂದ್ರೆ ಮೇನ್ ಕಾಂಟ್ಯಾಕ್ಟ್ ಬಂದ್ಬಿಟ್ಟು ಕೆಳಗಡೆ ಹೋಗ್ತಾನೆ ಇರ್ತಾವೆ. ಅದರಿಂದ ಮೆಸೇಜ್ ಏನು ಬಂದಿರೋಲ್ಲ ಕೆಳಗಡೆ ಹೋಗ್ತಿರುತ್ತೆ. ಅಂಥ ಟೈಮ್ನಲ್ಲಿ ಅಂತ ಆ ಕಾಂಟ್ಯಾಕ್ಟ್ನ ಲಾಂಗ್ ಪ್ರೆಸ್ ಮಾಡಿ ನಾವು ಪಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಆಯಿತು. ಆ ಕಾಂಟ್ಯಾಕ್ಟ್ ಅದು ಬೇರೆ ಕಾಂಟ್ಯಾಕ್ಟ್ಸಲ್ಲಿ ಎಷ್ಟೇ ಮೆಸೇಜ್ ಬರಲಿ ಅವು ಕೆಳಗೆ ಹೋಗ್ತಾವಾಗಲಿ, ಕಾಂಟ್ಯಾಕ್ಟ್ ಯಾವುದು ಪಿನ್ ಮಾಡಿರುತ್ತೋ ಅದು ಬಂದ್ಬಿಟ್ಟು ನಮಗೆ ಮೇಲೇ ಇರುತ್ತೆ. ಓಕೆನಾ, ಅದು ಯಾವಾಗ ಕೆಳಗಡೆ ಹೋಗಲ್ಲ. ಸೊ ಈ ರೀತಿ ನಮ್ಗೆ ಏನಂತಂದ್ರೆ ಒನ್ ಆಫ್ ದ ಬೆಸ್ಟ್ ಕಾಂಟ್ಯಾಕ್ಟ್ ಪಿನ್ನಿಂಗ್ ಆಪ್ಷನ್ ಐತೆ ಅಂತ ಹೇಳ್ಬೋದು. ಅದೇ ಕಾಂಟ್ಯಾಕ್ಟ್ನ ನಾವೇನಂತಂದರೆ ಲಾಕ್ ಸ್ಕ್ರೀನ್ ಸಹ ನಾವೇನು ಯಾಟ್ ಟು ಹೋಮ್ ಸ್ಕ್ರೀನ್ ಸಹ ನಾವೇನಂತಂದ್ರೆ ಸೆಟ್ ಮಾಡ್ಕೋಬೋದು. ಇದು ಬಂದ್ಬಿಟ್ಟು ಸಹ ಒನ್ ಆಫ್ ದ ಬೆಸ್ಟ್ ಫೀಚರ್. ಹಾಗೆ ಈ ಟೆಲಿಗ್ರಾಮ್ನ ಇನ್ನೊಂದು ಬೆಸ್ಟ್ ಫೀಚರ್ ಅಂತಂದರೆ ಡಿಲೇಟ್ ಫಾರ್ ಎವ್ರಿ ಒನ್ ಅಂತ. ಇದು ಬಂದು ನಮ್ಗೆ ವಾಟ್ಸಪ್ನಲ್ಲಿ ಡಿಲೇಟ್ ಫಾರ್ ಎವ್ರಿ ಒನ್ ಅಂತ ಐತೆ. ಬಟ್ ಏನಂತಂದ್ರೆ ಡಿಲೇಟ್ ಮಾಡೋದು ನಮ್ಗೆ ಏನಂತಂದರೆ ಅಲ್ಲಿ ಮಾರ್ಕ್ ಕಾಣುತ್ತೆ. ಬಟ್ ಏನಂತಂದರೆ ನಮ್ಮ ಇದರಲ್ಲಿ ಬಂದ್ಬಿಟ್ಟು ಅಂತ ಟೆಲಿಗ್ರಾಮ್ ನಮ್ಗೆ ಯಾವುದೇ ಒಂದು ಡಿಲೇಟ್ ಮಾಡಿರೋ ಅಂದರೆ ಡಿಲೇಟ್ ಫಾರ್ ಎವ್ರಿ ಮಾಡಿರೋ ಯಾವುದೇ ರೀತಿ ನಮ್ಗೆ ಏನಂತಂದರೆ ಮಾರ್ಕ್ಗಳು ಏನು ಕಾಣಿಸಲ್ಲ. ಸೊ ಇದು ಬಂದ್ಬಿಟ್ಟು ಬೆನಿಫಿಟ್ ಭಾಳ ಎಷ್ಟೈತೆ ಟೆಲಿಗ್ರಾಮ್ನಲ್ಲಿ. ಹಾಗೆ ಟೆಲಿಗ್ರಾಮ್ ಸ್ಪೀಡ್ ಮಾತ್ರ ಸೂಪರ್ ಆಗಿರುತ್ತೆ ನಿಜವಾಗ್ಲೂ. ಇದು ಒಂಥರ ಆ್ಯನಿಮೇಷನ್ಸ್ ಮಾತ್ರ ಅಲ್ಟಿಮೇಟ್ ಅದಾವ ಈ ಟೆಲಿಗ್ರಾಮ್ನಲ್ಲಿ. ಪ್ರತಿಯೊಂದು ನಾವೆಂತಂದರೆ ಎಮೋಜಿ ಆ್ಯನಿಮೇಷನ್ಸು ನಿಜವಾಗ್ಲೂ ನನಗೆ ಒಂಥರ ಸೂಪರ್ ಅನಿಸುತ್ತೆ ಇವ್ರು ನೋಡ್ತಿದ್ದೆ. ನಿಜ ಅಷ್ಟು ಸಖತ್ತಾಗಿದೆ ಟೆಲಿಗ್ರಾಮು. ಹಾಗೆ ಈ ಲಿಸ್ಟಲ್ಲಿ ನೆಕ್ಸ್ಟ್ ಮೆಸೇಜ್ ಬಂದ್ಬಿಟ್ಟು ಏನಂತ ನೀವು ಬೈ ಮಿಸ್ಟೇಕ್ ಆಗಿ ಏನೋ ಮೆಸೇಜ್ ಕಳಿಸಿದಾಗ ಏನಂತಂದರೆ ನಾವು ಅದನ್ನು ಎಡಿಟ್ ಮಾಡೋ ಆಪ್ಷನ್ಸ್ ಇದರಲ್ಲಿ ಟೆಲಿಗ್ರಾಮ್ನಲ್ಲಿ ಗೊತ್ತಾಗ್ತಿದೆ ಅಂತ ಹೇಳಿ. ಪ್ರೆಸೆಂಟ್ ಇವಾಗ ವಾಟ್ಸಪ್ ಅದ್ರ ಮೇಲೆ ವರ್ಕ್ ಮಾಡ್ತಿದ್ದೆ. ಬಟ್ ಅಂತಂದರೆ ಟೆಲಿಗ್ರಾಮ್ನಲ್ಲಿ ಯಾವಾಗಿಂದೂ ಐತಿದೆ ಡಿಲೇಟ್ ಆಪ್ಷನ್ನು. ಏನಂತಂದರೆ ನೀವು ಯಾರಿಗೆ ಮೆಸೇಜ್ ಕಳಿಸಿದಾಗ ಅದನ್ನಂತ ಈಸಿಯಾಗಿ ಲಾಂಗ್ ಪ್ರೆಸ್ ಮಾಡಿ ಮೇಲೆ ಅದು ಎಡಿಟ್ ಆಪ್ಷನ್ ಇರುತ್ತೆ, ಪೆನ್ಸಿಲ್ ಐಕನ್ ಅದನ್ನು ಕ್ಲಿಕ್ ಮಾಡಿಬಿಟ್ರೆ ಎಡಿಟ್ ಮಾಡ್ಬೋದು. ಎಡಿಟ್ ಮಾಡಿದ ತಕ್ಷಣ ಕೆಳಗಡೆ ಒಂದು ಎಡಿಟೆಡ್ ಅಂತ ನೋಟಿಫಿಕೇಶನ್ ಗೊತ್ತಾಗುತ್ತೆ. ಸೊ ಇದರಿಂದ ಬಂದ್ಬಿಟ್ಟು ಭಾಳಷ್ಟು ಯೂಸ್ಫುಲ್ ಸಹ ಆಯ್ತು ಅಂತ ಹೇಳ್ಬೋದು. ಹಾಗೆ ಈ ಲಿಸ್ಟಲ್ಲಿ ನೆಕ್ಸ್ಟ್ ಫೀಚರ್ ಯಾವ್ದು ಗುರು ಅಂತಂದರೆ ಟೆಲಿಗ್ರಾಮ್ನಲ್ಲಿ ನೀವು ಕ್ಯಾಟಗರಿ ವೈಸ್ ಏನಂತ ಮೆಸೇಜಸ್ ನೀವು ಸೆಟ್ ಮಾಡ್ಕೋಬೋದು. ಎಕ್ಸಾಕ್ಟ್ಲಿ ಮೂವೀಸ್ ರಿಲೇಟೆಡು, ಎಜುಕೇಷನ್ ರಿಲೇಟೆಡು, ಫಿಲಿಮ್ ಇಂಡಸ್ಟ್ರಿ ರಿಲೇಟೆಡು, ಪರ್ಸ್ನಲ್ಲು ಕಾಂಟ್ಯಾಕ್ಟ್ಸ್ ರಿಲೇಟೆಡ್ ನಾವಂತಂದರೆ ಫೋಟೋರು ನಾವು ಸೆಟ್ ಮಾಡ್ಕೋಬೋದು. ಓಕೆನಾ, ಇದರಲ್ಲಿ ಈ ಬೆನಿಫಿಟ್ಸ್ ಆಯ್ತು ಅಂತ ಹೇಳ್ಬೋದು. ಹಾಗೆ ಇದರಲ್ಲಿ ನೆಕ್ಸ್ಟ್ ಫೀಚರ್ ಬಂದ್ಬಿಟ್ಟು ನಾನು ಅಂತಂದರೆ ಈ ಟೆಲಿಗ್ರಾಮ್ ಅಪ್ಲಿಕೇಶನ್ ನಾವು ಡಿಫಾಲ್ಟ್ ಆಗಿ ಲಾಕ್ಸ ಸೆಟ್ ಮಾಡ್ಕೋಬೋದು. ಈ ಪರ್ಟಿಕ್ಯುಲರ್ ಟೈಮ್ನಲ್ಲಿ ನಮಗೆ ಏನಂತಂದರೆ ಲಾಕ್ ಆಗಿಬಿಡುತ್ತೆ ಆಟೋಮೆಟಿಕ್. ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ನೀವೇನಾದರೂ ಚಾಟ್ ಮಾಡಿ ಒಂಥರ ರೀಸೆಂಟಲ್ಲಿ ಇಟ್ಬಿಟ್ರೆ ಆಟೋಮೆಟಿಕ್ಕಾಗಿ 1 ನಿಮಿಷ ಆಗಿದ ತಕ್ಷಣ ಇದ್ದಕ್ಕಿದ್ದಂಗೆ ಏನಂತಂದರೆ ಲಾಕ್ ಆಗಿಬಿಡುತ್ತೆ. ಸೊ ಇದರಿಂದ ಇದು ಸಹ ಬೆನಿಫಿಟ್ ಅಂತ ಭಾಳಷ್ಟು ಐತೆ. ಓಕೆನಾ, ಇದರಲ್ಲಿರೋ ಫೀಚರ್ಸ್ ನಿಜವಾಗ್ಲೂ ಯಾವುದರಲ್ಲೂ ಇಲ್ಲ. ಬಟ್ ಏನಂತಂದರೆ ಭಾಳಷ್ಟು ಜನ ಎದಕ್ಕೆ ಯೂಸ್ ಮಾಡ್ತಿಲ್ಲ ಅಂತ ನನಗೆ ಅನ್ನಿಸ್ತಿದೆ. ಓಕೆನಾ, ಬಟ್ ಇವಾಗ ಪ್ರೆಸೆಂಟ್ ಇವಾಗ ಭಾಳಷ್ಟು ಬೆಳೆದೈತೆ ಟೆಲಿಗ್ರಾಮ್. ಅವಾಗ ಏನಂತಂದ್ರೆ ಮೂಸಿ ಸಹ ನೋಡೋದಿಲ್ಲ ಟೆಲಿಗ್ರಾಮ್ನ. ಓಕೆನಾ, ಅದೇನಂತಾರಲ್ಲ ಬೊಕ್ಕಣದಲ್ಲಿ ವಜ್ರ ಇಟ್ಕೊಂಡು ಊರೆಲ್ಲ ಸುತ್ತಾಡಿದ್ರು ಅಂತ, ಆ ರೀತಿಯಲ್ಲಿ ಏನಂತಂದರೆ ಅವಾಗಿನ ಸಿಚುವೇಶನ್ ಇತ್ತು. ಇವಾಗ ಏನಂದ್ರೆ ಭಾಳಷ್ಟು ಜನ ಅಂತಂದ್ರೆ ಅಪ್ಡೇಟ್ ಆಗಿದ್ದಾರೆ. ಇವಾಗ ಬಂದ್ಬಿಟ್ಟು ಅಂತ ಟೆಲಿಗ್ರಾಮ್ ಭಾಳಷ್ಟು ಜನ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಫೀಚರ್ಸ್ ಮಾತ್ರ ಈ ಟೆಲಿಗ್ರಾಮ್ನಲ್ಲಿ ಐತೆ. ಇದರಲ್ಲಿ ಆ್ಯನಿಮೇಷನ್ಸು ಪ್ರತಿಯೊಂದು ಏನಂತ ಇದರಲ್ಲಿ ಭಾಳಷ್ಟು ಟೂ ಸ್ಟೆಪ್ ವೆರಿಫಿಕೇಷನ್ಸ್ ಈ ಥರ ಭಾಳಷ್ಟು ಇರ್ತವೆ. ಸೊ ಒನ್ ಆಫ್ ದ ಬೆಸ್ಟ್ ನಮಗೆ ಟೆಲಿಗ್ರಾಮ್ ಅಂತ ಹೇಳ್ಬೋದು.
ಸೂಪರು. ಇದ್ರ ಬಗ್ಗೆ ಇನ್ನೊಂದು ಪಾರ್ಟ್ 2 ವಿಡಿಯೋ ಮಾಡೋದ್ರೆ ಮಾಡ್ತೀನಿ. ಇವೇ ಫೀಚರ್ಸ್ ಅಲ್ಲ, ದಿ ಬೆಸ್ಟ್ ಫೀಚರ್ಸು. ಇದಕ್ಕಿನ್ನ ಭಾಳಷ್ಟು ಐಡ್ ಫೀಚರ್ಸ್ ಸಹ ಭಾಳಷ್ಟು ಇದ್ದಾವೆ. ಬಟ್ ಏನೋ ನನ್ನ ಟೈಮ್ ಜಾಸ್ತಿ ಆಗುತ್ತಂತ ಅದ್ರ ಬಗ್ಗೆ ಹೇಳ್ತಿಲ್ಲ. ಸೊ ಈ ರೀತಿ ನಮಗೆ ಇದಕ್ಕಿಂತ ಇನ್ನೂ ಬೆಟರ್ ಫೀಚರ್ಸ್ ಸಹ ಇದಾವೆ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಪಾರ್ಟ್ 2 ವಿಡಿಯೋ ಮಾಡಂದ್ರೂ ಮಾಡ್ತೀನಿ. ಕಾಮೆಂಟ್ನಲ್ಲಿ ಮಾಡಿ, ಓಕೆನಾ? ಪಾರ್ಟ್ 2 ವಿಡಿಯೋ ಒಬ್ಬರು ಮಾಡಿದ್ರು ಅಂತಂದರೆ ಪಾರ್ಟ್ 2 ವಿಡಿಯೋ ಮಾಡೋದಕ್ಕೆ ಭಾಳಷ್ಟು ಟ್ರೈ ಮಾಡ್ತೀನಿ. ಸೊ ಇದಿಷ್ಟೇ ಅಂತಂದರೆ ಈ ಟೆಲಿಗ್ರಾಮ್ ರಿಲೇಟೆಡ್ ನಮಗೆ ಮೋಸ್ಟ್ ಇಂಪಾರ್ಟೆಂಟ್. ನಾನು ಈ ಟೆಲಿಗ್ರಾಮ್ ಯೂಸ್ ಮಾಡೋಕ್ಕೆ ಮೋಸ್ಟ್ ಆಫ್ ದ ರೀಸನ್ಸ್ ಏನಂತಂದರೆ ಈ ಫೀಚರ್ಸ್ ಮಾತ್ರ ಒನ್ ಆಫ್ ದ ಬೆಸ್ಟ್ ಫೀಚರ್ಸು. ನೋಡಿ, ಈ ಟೆಲಿಗ್ರಾಮ್ ಯೂಸ್ ಮಾಡ್ಕೊಳ್ಳಿ, ಸಖತ್ತಾಗೈತೆ. ಸೊ ಇದಿಷ್ಟೇ ಅಂತ ಇವತ್ತಿನ ಬಂದ್ಬಿಟ್ಟು ಟೆಕ್ ಅಪ್ಡೇಟ್ ಬಗ್ಗೆ. ಇದ್ರ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕೆಳಗೆ ಕಾಮೆಂಟ್ನಿ ತಿಳಿಸಿ, ಓಕೆನಾ? ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ಟೆಕ್ನಾಲಜಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ಫೀಲ್ ಆಗಿ ನಾನು ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ತಮಗೆ ಟ್ರೈ ಮಾಡ್ತಾನೆ ಇರ್ತೇನೆ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ನಾವು.